ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಇನ್ನೊಮ್ಮೆ ದೇಶದಲ್ಲಿ ನೋಟ್ ಬ್ಯಾನ್ ಆಗುತ್ತೆ, ಕೇಂದ್ರ ಸರ್ಕಾರ 500 ರೂಪಾಯಿ ಮುಖಬೆಲೆಯ ನೋಟನ್ನು ಕೂಡ ಹಿಂಪಡೆಯುತ್ತೆ. ಈ ರೀತಿಯ ಸುದ್ದಿ ಭಾರಿ ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಈ ಸುದ್ದಿಯ ಬಗ್ಗೆ PIB ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಇದು ಸುಳ್ಳು ಸುದ್ದಿ, ಕೇಂದ್ರ ಸರ್ಕಾರ ಅಂತಹ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ, RBI ಕೂಡ ಅಂತಹ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಅಂಥೇಳಿ ಇಡೀ ದೇಶಕ್ಕೆ ಹೇಳುವಂತಹ ಪ್ರಯತ್ನ ಮಾಡಿತು. ಮಿತ್ರರೇ, ಈ ವಿಚಾರ ಇಲ್ಲಿಗೆ ತಣ್ಣಗಾಗತ್ತೆ ಅನ್ನುವಷ್ಟರ ಹೊತ್ತಿಗೆ ಈಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಒಂದು ದೊಡ್ಡ ಬಾಂಬನ್ನೇ ಸಿಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಇಡೀ ದೇಶದಲ್ಲಿ 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡಬೇಕು, ನಾನು ಕೇಂದ್ರ ಸರ್ಕಾರಕ್ಕೆ ಆ ರೀತಿಯಾಗಿ ಸಜೆಸ್ಟ್ ಮಾಡ್ತೀನಿ. ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಇದೊಂದೇ ಮಾರ್ಗ ಇರುವಂಥದ್ದು. 500 ರೂಪಾಯಿ ಮುಖಬೆಲೆಯ ಯಾವುದೇ ನೋಟು ಕೂಡ ಈ ದೇಶದಲ್ಲಿ ಚಲಾವಣೆಯಲ್ಲಿ ಇರಬಾರದು ಅಂತೇಳಿ ಚಂದ್ರಬಾಬು ನಾಯ್ಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೀಗ ಭಾರಿ ಸದ್ದು ಮಾಡ್ತಾ ಇದೆ. ಇವತ್ತು ರಾಷ್ಟ್ರಮಟ್ಟದ ಮಾಧ್ಯಮಗಳಲ್ಲಿ ಇದು ದೊಡ್ಡ ಚರ್ಚೆಯ ವಿಷಯ ಆಗಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಚಂದ್ರಬಾಬು ನಾಯ್ಡು ಇವತ್ತು ಕೇಂದ್ರ ಸರ್ಕಾರದ ಒಂದು ರೀತಿಯ ಆಧಾರ ಸ್ತಂಭ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಇಂತಹ ಸಲಹೆಯನ್ನು ಕೊಟ್ಟರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಸಾರಾಸಗಟಾಗಿ ಅದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಾಕಷ್ಟು ಪ್ರಚಾರ ಸಿಗ್ತಾ ಇದೆ. ಹಾಗಾದರೆ ಮಿತ್ರರೇ, ನಿಜವಾಗ್ಲೂ 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡಲಾಗುತ್ತಾ? ಯಾಕೋಸ್ಕರವಾಗಿ ಚಂದ್ರಬಾಬು ನಾಯ್ಡು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ? ಇನ್ನೊಂದು ಕಡೆಯಲ್ಲಿ RBI ಕೂಡ 2026 ಮಾರ್ಚ್ 31ಕ್ಕೆ ಕೊಟ್ಟಂತಹ ಗಡುವು ಏನಿದೆ, ಇದು ಯಾಕೆ ಸುದ್ದಿ ಆಗ್ತಾ ಇದೆ? ಇವತ್ತು ದೇಶದಲ್ಲಿ 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡುವಂತಹ ಪರಿಸ್ಥಿತಿ ಇದೆಯಾ? ಒಂದು ವೇಳೆ ಬ್ಯಾನ್ ಮಾಡಿದ್ರೆ ಏನೆಲ್ಲ ಪರಿಸ್ಥಿತಿ ಎದುರಾಗಬಹುದು? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನವೆಂಬರ್ 8, 2016 ಈ ಡೇಟನ್ನು ಯಾರಾದರೂ ಮರೆಯೋದಕ್ಕೆ ಸಾಧ್ಯ ಇದೆಯಾ? ನೀವ್ಯಾರೂ ಮರೆತಿಲ್ಲ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕೆ ಅಂತಂದರೆ, ನವೆಂಬರ್ 8, 2016 ರಾತ್ರಿ TV ಪರದೆಯ ಮುಂದೆ ಬಂದಂತಹ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಘೋಷಣೆಯನ್ನು ಮಾಡಿದ್ರು. ಇವತ್ತು ರಾತ್ರಿಯಿಂದ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳು ಕೇವಲ ಪೇಪರ್ ಅಷ್ಟೇ, ಅದಕ್ಕೆ ಯಾವುದೇ ರೀತಿಯಲ್ಲೂ ಮೌಲ್ಯ ಇರೋದಿಲ್ಲ. ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಮಾಡಲಾಗಿದೆ. ಹೀಗಂತ ನರೇಂದ್ರ ಮೋದಿ ಅವರು ಒಂದು ಬೋಲ್ಡ್ ನಿರ್ಧಾರವನ್ನು ಇಡೀ ದೇಶದ ಮುಂದೆ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಜನ ATM ಮುಂದೆ ಕ್ಯೂ ನಿಂತರು, ಬ್ಯಾಂಕ್ ಮುಂದೆ ನೋಟ್ ಎಕ್ಸ್ಚೇಂಜ್ಗಾಗಿ ಮುಗಿಬಿದ್ರು. ಅದಾದ ಬಳಿಕ 2000 ರೂಪಾಯಿ ಮುಖಬೆಲೆಯ ಹೊಸ ನೋಟ್ ಬಂದ್ವು, 500 ರೂಪಾಯಿ ನೋಟುಗಳು ಕೂಡ ಬಂದ್ವು. ಅಷ್ಟೇ ಏಕೆ, 200, 100, 20, 50 ಎಲ್ಲ ನೋಟುಗಳ ಬಣ್ಣ, ಆಕಾರ ಎಲ್ಲವೂ ಕೂಡ ಬದಲಾಗ್ಬಿಡ್ತು. ಜೊತೆಗೆ ಸದ್ದಿಲ್ಲದೆ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ಗಳ ಯುಗವೂ ಕೂಡ ಆರಂಭಗೊಳ್ತು. ಅನಂತರ 2023 ಸೆಪ್ಟೆಂಬರ್ ವೇಳೆಗೆ 2000 ರೂಪಾಯಿ ಮುಖಬೆಲೆಯ ನೋಟನ್ನು ಕೂಡ ಕೇಂದ್ರ ಸರ್ಕಾರ ವಾಪಸ್ ಪಡೆದುಬಿಡ್ತು. ಸದ್ಯ ದೇಶದಲ್ಲಿ ಚಲಾವಣೆಯಲ್ಲಿರುವಂತಹ ಅತಿ ಹೆಚ್ಚು ಮುಖಬೆಲೆಯ ನೋಟು ಅಂತಂದ್ರೆ ಅದು 500 ರೂಪಾಯಿ ನೋಟುಗಳು. ಈಗ ಇದನ್ನೂ ಕೂಡ ಬ್ಯಾನ್ ಮಾಡಲಾಗತ್ತೆ. ಈ ರೀತಿಯ ಸುದ್ದಿಗಳು ಸಾಕಷ್ಟು ಪ್ರಚಾರವನ್ನು ಗಿಟ್ಟಿಸಿಕೊಳ್ತಾ ಇದ್ದಾವೆ. ಮೊನ್ನೆ ತಾನೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಕೂಡ 2026 ಬ್ಯಾನ್ ಮಾಡಲಾಗುತ್ತೆ, ಡಿಮಾನಿಟೈಸೇಷನ್ ಮಾಡಲಾಗುತ್ತೆ ಅಂತೇಳಿ ಒಂದು ಸುದ್ದಿಯನ್ನು ಹರಿಬಿಡಲಾಯಿತು. ನೋಡ್ತಿದ್ದಂತೆ ಆ ವಿಡಿಯೋ ಸಾಕಷ್ಟು ಶೇರ್ಗಳಾಯಿತು, ವೈರಲ್ ಆಗೋದಕ್ಕೆ ಶುರುವಾಯಿತು. ಅನಂತರ PIB ಅವರು ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಆ ರೀತಿಯ ಯಾವುದೇ ನಿರ್ಧಾರಗಳನ್ನು RBI ಆಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ತೆಗೆದುಕೊಂಡಿಲ್ಲ, ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿ ಸ್ಪಷ್ಟಪಡಿಸಲಾಯಿತು. ಆದರೆ ಮಿತ್ರರೇ, ಈ RBIನ ಒಂದು ನಿರ್ಧಾರ ದೇಶದ ಜನರಿಗೆ ಒಂದು ಅನುಮಾನವನ್ನು ಹುಟ್ಟುಹಾಕಿದೆ. ಅದರ ನಡುವೆ ಚಂದ್ರಬಾಬು ನಾಯ್ಡು ಕೂಡ ಈಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಚಂದ್ರಬಾಬು ನಾಯ್ಡು ಸ್ಟೇಟ್ಮೆಂಟ್ ವಿಚಾರಕ್ಕೆ ಬರೋದಕ್ಕೆ ಮುಂಚೆ ನಾನು ಈ RBI ಕೊಟ್ಟಂತಹ ಒಂದು ಸೂಚನೆಯನ್ನ ನಿಮಗೆ ತಿಳಿಸ್ಬಿಡ್ತೀನಿ. RBI ಸದ್ಯ ಎಲ್ಲಾ ಬ್ಯಾಂಕುಗಳಿಗೂ ಒಂದು ಸೂಚನೆಯನ್ನ ಕೊಟ್ಟಿದೆ. 2025 ಸೆಪ್ಟೆಂಬರ್ ವೇಳೆಗೆ ನಿಮ್ಮ 75% ATMಗಳಲ್ಲಿ 200 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ವಿತರಿಸುವಂತಹ ಸಾಮರ್ಥ್ಯ ಇರಬೇಕು. ಹಾಗೆ 2026 ಮಾರ್ಚ್ 31 ವೇಳೆಗೆ ನಿಮ್ಮ 90% ATMಗಳಲ್ಲಿ 100 ಮತ್ತು 200 ರೂಪಾಯಿ ನೋಟುಗಳನ್ನು ಕಡ್ಡಾಯವಾಗಿ ವಿತರಿಸುವ ಸಾಮರ್ಥ್ಯವನ್ನು ನೀವು ಹೊಂದಿರಬೇಕು ಅಂತೇಳಿ RBI ಬ್ಯಾಂಕ್ಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಯಾವಾಗ RBI ಈ ರೀತಿಯ ಸೂಚನೆಯನ್ನು ಕೊಡ್ತೋ ತಕ್ಷಣ 500 ರೂಪಾಯಿ ನೋಟ್ ಬ್ಯಾನ್ ಆಗುತ್ತಾ ಅನ್ನುವಂಥ ಚರ್ಚೆ ಇಡೀ ದೇಶದಲ್ಲಿ ಶುರುವಾಗ್ಬಿಡ್ತು. ಆದರೆ RBI ಎಲ್ಲೂ ಕೂಡ ಈ 500 ರೂಪಾಯಿ ನೋಟ್ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನೀವೀಗಾಗಲೇ 500 ರೂಪಾಯಿ ನೋಟನ್ನು ವಿತರಿಸ್ತಾ ಇದ್ದೀರಲ್ಲ, ಅದರ ಜೊತೆಗೆ 100 ಮತ್ತು 200 ರೂಪಾಯಿ ನೋಟುಗಳನ್ನು ನೀವು ವಿತರಿಸಬೇಕು. ಯಾಕೆ ಕೇಳಿದ್ರೆ, ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿಲ್ಲರೆ ನೋಟುಗಳ ಸಮಸ್ಯೆ ಎದುರಾಗ್ತಾ ಇದೆ. ನೀವೀಗ ATMನಿಂದ 2000 ರೂಪಾಯಿ ಕ್ಯಾಶ್ ಡ್ರಾ ಮಾಡಿದ್ರಿ ಅಂತ ಅಂದುಕೊಳ್ಳಿ. ಕೆಲ ATMಗಳಲ್ಲಿ ಏನಾಗುತ್ತೆ, 3 ನೋಟುಗಳು 500 ರೂಪಾಯಿದು ಬರುತ್ತೆ, 2 ನೋಟುಗಳು 200 ರೂಪಾಯಿದು ಬರುತ್ತೆ, 1 ನೋಟು 100 ರೂಪಾಯಿದು ಬರುತ್ತೆ. ಆದರೆ ಕೆಲ ATMಗಳಲ್ಲಿ 4 ನೋಟುಗಳು 500 ರೂಪಾಯಿದ್ದೇ ಬರುತ್ತೆ. ಆಗ ನಿಮಗೆ ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ. ಸದ್ಯ ದೇಶದಲ್ಲಿ ಒಟ್ಟು ಚಲಾವಣೆಯಲ್ಲಿರುವ ನೋಟುಗಳ ಪೈಕಿ 86.5% 500 ರೂಪಾಯಿ ನೋಟುಗಳೇ ಇದ್ದಾವೆ. ಹೀಗಾಗಿ ಜನ ರೋಸ್ ಹೋಗ್ತಾ ಇದ್ದಾರೆ. ಈ ಕಾರಣದಿಂದ ಜನರಿಗೆ ನೀವು ಹೆಚ್ಚೆಚ್ಚು 200 ರೂಪಾಯಿ 100 ರೂಪಾಯಿ ಮುಖಬೆಲೆಯ ನೋಟುಗಳು ಸಿಗುವಂತೆ ಮಾಡಬೇಕು ಅಂತೇಳಿ RBI ಈ ಸೂಚನೆಯನ್ನು ಕೊಟ್ಟಿದೆ. ಆದರೆ ಇದನ್ನ 500 ರೂಪಾಯಿ ನೋಟನ್ನೇ ಬ್ಯಾನ್ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು.
ಇದೆಲ್ಲದರ ನಡುವೆ ಆಂಧ್ರದ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಇಂಡಿಯಾ ಟುಡೆಯ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಚಂದ್ರಬಾಬು ನಾಯ್ಡು ಹೇಳ್ತಾರೆ, ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು, ಕಂಪ್ಲೀಟ್ ಇರಾಡಿಕೇಟ್ ಮಾಡಬೇಕು ಅಂತಂದ್ರೆ ₹500 ಮುಖಬೆಲೆಯ ನೋಟನ್ನು ಕೂಡ ಡಿಮಾನಿಟೈಸ್ ಮಾಡಬೇಕು, ಅದನ್ನು ಹಿಂಪಡಿಬೇಕು, ನಾನು ಅದಕ್ಕೆ ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಈ ದೇಶದಲ್ಲಿ ಕೇವಲ ₹100 ಮತ್ತು ₹200 ಮುಖಬೆಲೆಯ ನೋಟುಗಳು ಮಾತ್ರ ಇರಬೇಕು, ಹೀಗಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಮಿತ್ರರೇ, ಸದ್ಯ ಚಂದ್ರಬಾಬು ನಾಯ್ಡು ಏನೇ ಹೇಳಿದ್ರು ಕೂಡ ಯಾಕಷ್ಟು ಸುದ್ದಿ ಆಗತ್ತೆ ಕೇಳಿದ್ರೆ, ಅವರು ಕೇವಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ಪ್ರಮುಖ ಭಾಗ. ಸದ್ಯ NDA ಸರ್ಕಾರ ಕೇಂದ್ರದಲ್ಲಿರುವಂತಹದ್ದು. ಚಂದ್ರಬಾಬು ನಾಯ್ಡು ಅವರ TDPಯ 16 ಸಂಸದರು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ತೀರಾ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸ್ತಾರೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಏನೋ ಸಲಹೆ ಕೊಟ್ಟರು ಅಂತಂದ್ರೆ ಕೇಂದ್ರ ಸರ್ಕಾರ ಅದನ್ನು ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಚಂದ್ರಬಾಬು ನಾಯ್ಡು ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ₹500 ಮುಖಬೆಲೆಯ ನೋಟನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿರೋದಕ್ಕೆ ಸಾಕಷ್ಟು ಪ್ರಚಾರ ಸಿಗ್ತಾ ಇದೆ, ದೇಶಾದ್ಯಂತ ಅದು ಚರ್ಚೆ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ಯಾಕೆ ಹಾಗೆ ಹೇಳಿದ್ರು ಕೇಳಿದ್ರೆ, ಮಿತ್ರರೇ, ನರೇಂದ್ರ ಮೋದಿ ಅವರು 2016ರಲ್ಲಿ ಡಿಮಾನಿಟೈಸೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಕಾರಣ ಏನು? ಈ ದೇಶದಲ್ಲಿ ನಕಲಿ ನೋಟುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ಕಪ್ಪು ಹಣವನ್ನು ನಾವು ತೊಡೆದು ಹಾಕಬೇಕು, ಇದಕ್ಕಿರುವಂತಹ ಏಕೈಕ ಮಾರ್ಗ ಡಿಮಾನಿಟೈಸೇಷನ್. ಅದಾದ ಬಳಿಕ ಕೇಂದ್ರ ಸರ್ಕಾರ ಏನು ತೀರ್ಮಾನ ಕೈಗೊಳ್ತು? ತಕ್ಷಣಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ₹2,000 ಮುಖಬೆಲೆಯ ನೋಟನ್ನು ತಂದ್ರು. ಆದರೆ ಅದರಿಂದ ತಕ್ಷಣಕ್ಕೇನೋ ಕೇಂದ್ರ ಸರ್ಕಾರದ ಮೇಲಿನ ಹೊರೆ ಕಡಿಮೆ ಆಯಿತು, ನೋಟುಗಳ ಅಭಾವವನ್ನು ನಿಭಾಯಿಸೋದಕ್ಕೆ. ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಯಿತು ಕೇಳಿದ್ರೆ, ಈ ಕಪ್ಪು ಹಣವನ್ನು ಸಂಗ್ರಹಿಸುವಂತವರಿಗೆ ಮತ್ತು ಈಸಿ ಆಯಿತು. ಬಳಿಕ ಕೇಂದ್ರ ಸರ್ಕಾರ ಅದನ್ನು ಕೂಡ ವಾಪಸ್ ಪಡೀತು. ಈಗ ಈ ಕಪ್ಪು ಧನವನ್ನು ಸಂಗ್ರಹಿಸುವಂಥವರಿರಬಹುದು ಅಥವಾ ಭ್ರಷ್ಟಾಚಾರಿಗಳಿರಬಹುದು, ಇವರಿಗೆ ಅನುಕೂಲ ಮಾಡ್ತಾ ಇರುವಂತಹದ್ದು ₹500 ನೋಟುಗಳು. ಇದೇ ದೊಡ್ಡ ಮುಖಬೆಲೆಯ ನೋಟುಗಳು. ಇದನ್ನು ಬಳಸಿಕೊಂಡು ಈಸಿಯಾಗಿ ಬ್ಲ್ಯಾಕ್ ಮನಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಮತ್ತೆ ಕೋಟಾ ನೋಟುಗಳು ಕೂಡ ವಿಪರೀತ ಪ್ರಮಾಣದಲ್ಲಿ ಚಲಾವಣೆಯಲ್ಲಿದೆ ಎನ್ನುವಂತಹ ರಿಪೋರ್ಟ್ ಇದೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ, ನೀವು ಭ್ರಷ್ಟಾಚಾರವನ್ನೂ ನಿರ್ಮೂಲನೆ ಮಾಡಬೇಕು, ಜೊತೆಗೆ ಕಪ್ಪು ಹಣವನ್ನು ಕೂಡ ತೆಗೆದುಹಾಕಬೇಕು ಅಂತಂದ್ರೆ ಈ ₹500 ನೋಟನ್ನೇ ಬ್ಯಾನ್ ಮಾಡಿಬಿಡಿ. ಸದ್ಯ ಡಿಜಿಟಲ್ ಪೇಮೆಂಟ್ ಸಿಕ್ಕಾಪಟ್ಟೆ ಪ್ರಮೋಟ್ ಆಗ್ತಾ ಇದೆ, ಜನ ಅದನ್ನು ಹೆಚ್ಚೆಚ್ಚು ಬಳಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಡಿಜಿಟಲ್ ಪೇಮೆಂಟ್ಗೆ ಒಗ್ಗಿಕೊಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮಗೆ ₹100 ಮತ್ತು ₹200 ನೋಟುಗಳಿದ್ರೆ ಸಾಕು, ಜನ ಅದನ್ನೇ ಬಳಸ್ತಾರೆ, ಈ ₹500 ನೋಟುಗಳು ಬೇಡ ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಮತ್ತೆ ₹500 ನೋಟನ್ನು ಬ್ಯಾನ್ ಮಾಡುತ್ತಾ, ಚಂದ್ರಬಾಬು ನಾಯ್ಡು ಅವರ ಸಲಹೆಯನ್ನು ಸ್ವೀಕರಿಸುತ್ತಾ ಕೇಳಿದ್ರೆ, ನನಗನಿಸಿದ ಮಟ್ಟಿಗೆ ತುಂಬಾ ಕಷ್ಟ ಇದೆ. ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ, ಕೆಲ ಅಂಕಿ ಅಂಶಗಳನ್ನು ಕೂಡ ಕೊಡ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ದೇಶದಲ್ಲಿ ಇರುವಂತಹ ಒಟ್ಟು ಚಲಾವಣೆಯಲ್ಲಿರುವಂತಹ ನೋಟುಗಳ ಪೈಕಿ 86.5% ನೋಟುಗಳು ₹500 ಆಗಿದೆ. ಅಂದ್ರೆ ಹೆಚ್ಚು ಚಲಾವಣೆಯಲ್ಲಿರುವಂತಹದ್ದು ₹500 ನೋಟುಗಳು. ಹೀಗಾಗಿ ಈ ತಕ್ಷಣಕ್ಕೆ ನೀವೇನಾದರೂ ₹500 ನೋಟನ್ನು ವಾಪಸ್ ಪಡೆದಿದ್ದೆ ಆದರೆ ದೇಶದಲ್ಲಿ ಮತ್ತೊಮ್ಮೆ ಭಾರೀ ಪ್ರಮಾಣದಲ್ಲಿ ನಗದು ಹಣದ ಕೊರತೆ ಉಂಟಾಗುತ್ತೆ, ದೇಶದ ವ್ಯಾಪಾರ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಹೀಗಾಗಿ ತಕ್ಷಣಕ್ಕೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇನಾದರೂ ಭವಿಷ್ಯದಲ್ಲಿ ಆಗತ್ತಾ ಕೇಳಿದ್ರೆ ಆಗೋದೇ ಇಲ್ಲ ಅಂತ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಚಾಲೆಂಜಸ್ಗಳಿದಾವೆ. ಹೀಗಿದ್ರೂ ಕೂಡ ₹500 ನೋಟನ್ನು ತೆಗೆದುಹಾಕೋದಕ್ಕೆ ಸಾಧ್ಯತೆಗಳಿದೆ. ಭಾರತದಲ್ಲಿ ಈ ಡಿಜಿಟಲ್ ಪೇಮೆಂಟ್ ಯುಗ 2016ರಲ್ಲಿ ಆರಂಭಗೊಳ್ತು. ಈ ಡಿಜಿಟಲ್ ಪೇಮೆಂಟ್ಗೆ ಆರಂಭದಲ್ಲಿ ನೋಟ್ ಬ್ಯಾನ್ ಸ್ವಲ್ಪ ಬೂಸ್ಟ್ ಅನ್ನು ಕೊಟ್ಟಿತ್ತು. ಯಾವಾಗ ಕೊರೋನಾ ಬಂತು ಅನಂತರ ಡಿಜಿಟಲ್ ಪೇಮೆಂಟ್ ವಿಪರೀತ ವೇಗದಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು. ಸದ್ಯ ಮಿತ್ರರೇ, 2025ರ ಅಂಕಿಅಂಶವನ್ನು ನೋಡಿದ್ರೆ ಇಡೀ ದೇಶದಲ್ಲಿ 50 ಕೋಟಿ ಮಂದಿ UPI ಪೇಮೆಂಟ್ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡವರಿದ್ದಾರೆ. ಹಾಗೆ 2025ರ ಮೇ ಒಂದೇ ತಿಂಗಳಿನಲ್ಲಿ 1867 ಕೋಟಿ UPI ಟ್ರಾನ್ಸಾಕ್ಷನ್ ಆಗಿದೆ. ಮಿತ್ರರೇ, ಇಲ್ಲಿ 1867 ಕೋಟಿ ರೂಪಾಯಿ ಅಲ್ಲ, ಅಷ್ಟು ಭಾರಿ UPI ಪೇಮೆಂಟ್ ಆಗಿದೆ. ಅಂದರೆ ನೀವು ಒಂದು ದಿನದಲ್ಲಿ 2 ಸಲ 3 ಸಲ ಫೋನ್ ಪೇ ಗೂಗಲ್ ಪೇ ಮಾಡಿರ್ತೀರಲ್ಲ, ಆ ಎಲ್ಲ ಸಂಖ್ಯೆಯನ್ನು ಟೋಟಲ್ ಮಾಡಿದ್ರೆ ಒಟ್ಟು 1867 ಕೋಟಿ ಬಾರಿ UPI ಪೇಮೆಂಟ್ ಆಗಿದೆ ಒಂದೇ ತಿಂಗಳಿನಲ್ಲಿ. ಹಾಗೆ 2025ರ ಮೇ ಒಂದೇ ತಿಂಗಳಿನಲ್ಲಿ ಎಷ್ಟು ರೂಪಾಯಿ UPI ಟ್ರಾನ್ಸಾಕ್ಷನ್ ಆಗಿದೆ ಕೇಳಿದ್ರೆ ಒಟ್ಟು 25 ಲಕ್ಷ ಕೋಟಿ ರೂಪಾಯಿಗೂ ಜಾಸ್ತಿ ಒಂದೇ ತಿಂಗಳಲ್ಲಾಗಿರುವಂತಹದ್ದು. ಸದ್ಯ ಮಿತ್ರರೇ, ಒಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 1 ಸೆಕೆಂಡ್ಗೆ 7,000 UPI ಪೇಮೆಂಟ್ ಆಗುತ್ತೆ. ಅಂದರೆ ಭಾರತೀಯರು ಬಹಳ ವೇಗವಾಗಿ ಡಿಜಿಟಲ್ ಪೇಮೆಂಟನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. 2016ರಲ್ಲಿ ವಿಪಕ್ಷಗಳು ಟೀಕಿಸಿದ್ವಲ್ಲ, ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ₹7 ಆಗುತ್ತೆ, ಅದನ್ನು UPIನಲ್ಲಿ ಪೇಮೆಂಟ್ ಮಾಡೋದಕ್ಕಾಗತ್ತಾ, ಅಲ್ಲಿ ನೆಟ್ವರ್ಕ್ ಇರುತ್ತಾ, ಅಷ್ಟಕ್ಕೂ ನಮ್ಮ ಜನರಿಗೆ ಆ ಪೇಮೆಂಟನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತಾ, ಹೀಗೆ ನಾನಾ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ವು. ಇದು ಈ ದೇಶಕ್ಕೆ ಸೂಟ್ ಆಗೋದಿಲ್ಲ ಅಂತ ಟೀಕೆ ಮಾಡಿದ್ವು. ಆದರೆ ವಿಪಕ್ಷಗಳ ಈ ಟೀಕೆಯನ್ನು ಈ ದೇಶದ ಜನರು ಸುಳ್ಳು ಅಂತ ಸಾಬೀತು ಮಾಡಿದ್ರು. ಹೇಗೆ ಕೇಳಿದ್ರೆ ಕೇವಲ 9 ವರ್ಷದಲ್ಲಿ ಈ ದೇಶದ ಒಟ್ಟು ಟ್ರಾನ್ಸಾಕ್ಷನ್ನಲ್ಲಿ 40%
ಡಿಜಿಟಲ್ ಪೇಮೆಂಟ್ ಮೂಲಕವೇ ಆಗ್ತಾ ಇದೆ. ಅಂದರೆ ಇವತ್ತು ₹100 ದೇಶದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಂದರೆ ಅದರಲ್ಲಿ ₹40 ಡಿಜಿಟಲ್ ಪೇಮೆಂಟ್ ಮೂಲಕ ಆಗುತ್ತೆ. ಇನ್ನೊಂದು ಕಡೆ ನೀವು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಈಗಲೂ ಕೂಡ ₹60 ಟ್ರಾನ್ಸಾಕ್ಷನ್ ಆಗ್ತಾ ಇರುವಂತಹದ್ದು, ಅಂದರೆ 60% ನೋಟುಗಳ ಮೂಲಕ. ಹೀಗಾಗಿ ನೀವು ಈ ತಕ್ಷಣಕ್ಕೆ ₹500 ನೋಟನ್ನು ಬ್ಯಾನ್ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ. ಇದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ ಕೇಳಿದ್ರೆ, ಈ ಸಿಟಿಯಲ್ಲಿ ಇದರ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನೀವು ₹500 ನಾಳೆಯಿಂದ ಇಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲರೂ UPI ನಲ್ಲಿ ಪೇಮೆಂಟ್ ಮಾಡ್ತಾರೆ, ಇಲ್ಲ ಬೆಂಗಳೂರಿನಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಜಾಸ್ತಿ ಆಗಿಬಿಡುತ್ತೆ. ಯಾರು ₹500 ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಹಳ್ಳಿ ಮೂಲೆಯಲ್ಲಿ ಯೋಚನೆ ಮಾಡಿ, ಇವತ್ತಿಗೂ ನಮ್ಮ ರೈತರುಗಳಿಗೆ UPI ಪೇಮೆಂಟ್ ಬಗ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು 70% ಜನ ಅದರ ಬಗ್ಗೆ ಅರಿವನ್ನು ಹೊಂದಿಲ್ಲ. ಈಗ ಆತ ಒಂದು 10 ಕ್ವಿಂಟಾಲ್ ಈರುಳ್ಳಿಯನ್ನು ಬೆಳೆದಿದ್ದಾನೆ ಅಂತ ಅಂದುಕೊಳ್ಳಿ. ಅದನ್ನು ಆತ ಮಾರದಂತಹ ಸಂದರ್ಭದಲ್ಲಿ ಆತನಿಗೆ ಫೋನ್ ಪೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೈತನಿಗೆ ಕ್ಯಾಶೇ ಬೇಕಾಗಿರುತ್ತೆ. ಆತ ಕ್ಯಾಶ್ ಅನ್ನೇ ಬಳಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನೀವು ₹200 ನೋಟ್ನಲ್ಲೇ ಎಲ್ಲ ದುಡ್ಡನ್ನು ಕೊಟ್ಬಿಡ್ತೀನಿ, ಈಗ ಒಂದು ₹2 ಲಕ್ಷ ಆಯ್ತಪ್ಪ, ₹200 ನೋಟ್ನಲ್ಲೇ ನೀವು ಪೇಮೆಂಟ್ ಮಾಡಬೇಕು ಅಂತಂದ್ರೆ 10 ಕಟ್ಟುಗಳನ್ನು ಕೊಡಬೇಕು. ಅದನ್ನು ಆ ರೈತ ಕ್ಯಾರಿ ಮಾಡುವಂತಹದ್ದು ಕಷ್ಟ, ಅದನ್ನು ವ್ಯವಹರಿಸುವಂತಹದ್ದು ಕಷ್ಟ. ಹೀಗೆ ಅನೇಕ ಚಾಲೆಂಜಸ್ಗಳಿದ್ದಾವೆ. ಅಷ್ಟು ಸುಲಭಕ್ಕೆ ನೀವು ₹500 ನೋಟುಗಳನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಚಂದ್ರಬಾಬು ನಾಯ್ಡು ಹೇಳ್ತಾ ಇದ್ದಾರೆ, ಇಡೀ ದೇಶದಲ್ಲಿ ₹500 ನೋಟುಗಳನ್ನು ಹಿಂಪಡಿಬೇಕು. ಕೇವಲ ದೇಶದಲ್ಲಿ 200 ಮತ್ತು ₹100 ಮುಖಬೆಲೆಯ ನೋಟುಗಳು ಮಾತ್ರ ಚಲಾವಣೆಯಲ್ಲಿರಬೇಕು. ಅಂದರೆ ಅದೇ ಮ್ಯಾಕ್ಸಿಮಮ್ ಮುಖಬೆಲೆಯ ನೋಟುಗಳಾಗಿರಬೇಕು ಅಂತ ಚಂದ್ರಬಾಬು ನಾಯ್ಡು ಸಲಹೆ ಕೊಟ್ಟಿದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ, ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಗಳಿಲ್ಲ. ಮಿತ್ರರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ದೇಶದಲ್ಲಿ ₹500 ನೋಟುಗಳನ್ನು ಬ್ಯಾನ್ ಮಾಡಬೇಕಾ ಬೇಡವಾ? ₹500 ನೋಟನ್ನು ಬ್ಯಾನ್ ಮಾಡಿದರೆ ಏನೇನು ಪರಿಣಾಮ ಆಗುತ್ತೆ, ಲಾಭ ನಷ್ಟದ ಬಗ್ಗೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.